ಆಂಟಿ ಮೀಟ್ ಮಾಡಲು ಹೊರಟಿದ್ದ ಆಂಟಿ ಲವರ್ಗೆ ಬಿತ್ತು ಗೋಸ. ಮರಕ್ಕೆ ಕಟ್ಟಿ ವ್ಯಕ್ತಿಯ ಮೇಲೆ ಹಲ್ಲೆ ನಡೆಸಿದ ಆಂಟಿ ಗಂಡ ಹಾಗೂ ಸಹೋದರರು. ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕರೋಸಿ ಗ್ರಾಮದ ಹೊರವಲಯದಲ್ಲಿ ಹಲ್ಲೆ. ಚಿಕ್ಕೋಡಿ ತಾಲೂಕಿನ ಎಕ್ಸಂಬ ಪಟ್ಟಣದ ಅಕ್ಷಯ್ ಕಲಟ್ಗಿ ಮೇಲೆ ನಡೆದ ಹಲ್ಲೆ. ಕಳೆದ 4 ವರ್ಷಗಳಿಂದ ಆಂಟಿಯ ಜೊತೆಗೆ ಸಂಪರ್ಕ ಹೊಂದಿದ್ದ ಅಕ್ಷಯ್ 3 ಮಕ್ಕಳ ತಾಯಿಯಾಗಿರುವ ಆಂಟಿ ರಾತ್ರಿ ಮೀಟ್ ಮಾಡಬೇಕು ಬಾ ಎಂದು ಕರೆದಿದ್ದ ಆಂಟಿ ಮೀಟ್ ಮಾಡಲು ಹೊರಟಿದ್ದ ಅಕ್ಷಯ್ನನ್ನ ದಾರಿ ಮಧ್ಯದಲ್ಲಿ ತಡೆದ ಆಂಟಿ ಗಂಡ ಹಾಗೂ ಸಹೋದರ. ದಾರಿ ಮಧ್ಯೆ ತಡೆದು ಅಕ್ಷಯ್ ಮೇಲೆ ಹಿಗ್ಗಾಮುಗ್ಗಾ ಹಲ್ಲೆ. ಆಂಟಿ ಸಹವಾಸ ಮಾಡಿ ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಆಂಟಿಯ ಲವರ್ ಅಕ್ಷಯ್. ಚಿಕ್ಕೋಡಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ. ಅಣ್ಣ ಲವರ್ ಇದ್ದಳು, ಫೋನ್ ಹಚ್ಚಳು, ಯಾದಗುಡಕ್ಕೆ ಹೋಗಿನು ಅಂದಂಗೆ ಕರೋಶ್ಯಾಗ ಬಂದು ಹಿಡಿದ್ರಣ. ಕರೋಶ್ಯಾಗ ಬಂದು 4 ಜನ ಕೂಡಿ ನಂಗೆ ಬಡದ್ರಣ, ಗಿಡಕ್ಕೆ ಕಟ್ಟಿಯಾಗಿ ಬಡ್ದಾರಣ, ಹಗ್ಗಲೆಲ್ಲ ಬಡ್ದಾರು ಅಂತ 112 ಬಂದು ಸಾಹೇಬ್ರು ಬಿಡಿಸಿರು. ಬಿಡಿಸೋಣ ಆಂಬುಲೆನ್ಸ್ದಾಗ ಕರ್ಕೊಂಬಂದು ಇಲ್ಲಿ ಹಾಸ್ಪಿಟಲ್ದಾಗ ಮಲ್ಸ್ಯಾರಣ ಅಂತ 3 ಜನ ಬಂದು ಈಗ ಜೀವ ಬೆದರಿಕೆ ಹಾಕಿ ಹೋಗಿದಾರ. ಅವ್ರು ಯಾರು ಗೊತ್ತಿಲ್ಲ ರೀ, ಏನು ನೋಡಿಲ್ರಿ ಅವ್ರು. ಹಾಂ ರೀ. ಆ ಹುಡುಗಿ ಜೊತೆ ಅಫೇರ್ ಇದ್ದಾಗ ಆಕೆ ಮ್ಯಾರಿಡ್ ಅದಾಳು. ಹಾಂ ಮ್ಯಾರಿಡ್ ಅದಾರ. ಮ್ಯಾರಿಡ್ ನಿಮ್ಮ ಜೊತೆ ರಿಲೇಷನ್. ಹಾಂ ಆಕೆ ಫೋನ್ ಹಚ್ಚಿದ್ರು. ಹಾಂ ಆಕೆ ಫೋನ್ ಹಚ್ಚಿದ್ರು. ನೀವು ಹೋಗಿ ಭೇಟಿ ಆಗಿದೆ? ಭೇಟಿ ಏನಾಗಿಲ್ಲ ರೀ, ಇನ್ನೂ ಭೇಟಿ ಹಾಕಿದ್ವಿ ಎಲ್ಲ. ಹಾಂ ಯಾವ ಆಕೆ? ಯಾದಗುಡದಾಗಿ ರೀ. ಹಾಂ ನಂದು ಎಕ್ಸಮ್ಮ ರೀ. ಹಾಂ ರೀ. ಹಾಂ ಆಕೆ ಗಂಡ್ರಿ ಅವ್ರ ಅಣ್ಣಗಳು ರೀ, 4 ಮಂದಿ. ಕೈಲೇ ಒದ್ದಾರ್ರಿ, ಹಗ್ಗಲೇ ಬೇರೆ ಹೊಡೆದಾರ್ರಿ. ಕಣ್ಣಿಗೆ ರೀ, ಕಣ್ಣೊಂದು ನಟ ಕಾಣತ್ರಿ, ತೆಲಿಗೆಲ್ಲ ಬಡ್ದಾರ. ಹಾಂ ರೀ. ಈಗ ಮದುವೆ ಮಾಡಿ ಎಲ್ಲಿ ಕೊಟ್ಟಿದ್ದಾರೆ ಆಕೆಗೆ? ಆಕೆಗೆ ಇಲ್ಲಿ ನನ್ನದಿ ಕೊಟ್ಟಾರ್ರಿ. ನಿಮ್ಮ ಎಕ್ಸಂಬ? ಹಾಂ ರೀ. ಅಲ್ಲೇ ಪರಿಚಯ ಆಗಿತ್ತೆ? ಹಾಂ ಅಲ್ಲೇ ಪರಿಚಯ ಆಗೈತೆ ರೀ. ಎಷ್ಟು ವರ್ಷದಿಂದ ನಿಮ್ಮ ಪರಿಚಯ? 4 ವರ್ಷ ಐತೆ ರೀ. ಆಕೆ ಮದುವೆ ಆಗಿ 8 ವರ್ಷ ಐತೆ ರೀ. ಅಕ್ಷಯ್ ಕರ್ನಾಟಕ ರೀ. ಆಕೆ ಹೆಸರು ಏನಿದ್ರಿ? ಲಕ್ಷ್ಮೀ ಪೂಜಾರಿ ರೀ. ಹಾಂ ರೀ. ಓಕೆ.